ರೇಷ್ಮೆ ನಗರಿ ರಾಮನಗರದಲ್ಲಿ ನಲ್ಲಿಯಲ್ಲಿ ನೀರಿನ ಬದಲಾಗಿ ಹೊಗೆ ಬರ್ತಾ ಇದೆ. ಇದು ಸಾರ್ವಜನಿಕರ ಆತಂಕ ಕೂಡ ಕಾರಣವಾಗಿರುವಂಥ ಬಹಳ ಪ್ರಮುಖವಾಗಿ ವಿದ್ಯುತ್ ಸಂಪರ್ಕದಲ್ಲಿ ಸಾಕಷ್ಟು ವೈರ್ಗಳು ಪಂಚರ್ ಆದಂಥ ಹಿನ್ನೆಲೆಯಲ್ಲಿ ಈ ರೀತಿ ಕಾಣಿಸ್ಕೊಂಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಬೆಳಗಾವಿ ಇಲಾಖೆ ಎಇ ಪ್ರಭಾಕರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸಾಕಷ್ಟು ನಲ್ಲಿಗಳಲ್ಲಿ ಈ ರೀತಿ ಹೊಗೆ ಬರ್ತಾ ಇದೆ ಸರ್. ಪ್ರಮುಖವಾಗಿ ತಾವು ಕೂಡ ಸ್ಥಳಕ್ಕೆ ಬಂದಿದ್ದೀರಿ, ಏನು ಸರ್ ಪ್ರಮುಖವಾಗಿ ಕಾರಣ ಸರ್? ಸರ್, ಇಲ್ಲ ಸಾಕಷ್ಟು ಅಂದರೆ ಈಗ ಇಲ್ಲಿ ನಮ್ಮದು ಫೀಡರ್ ಫಿಲ್ಲರ್ ಬಾಕ್ಸ್ ಅಂತಿದೆ, ಅದರಿಂದ ಒಂದು 7-8 ಕಲೆಕ್ಷನ್ನು ಪ್ರತಿ ಮನೆಗಳಿಗೆ ಹೋಗಿದೆ. ಅಲ್ಲಿ ಏನಾಗಿದೆ, ಯಾವುದೋ ಒಂದು ಅಂಡರ್ಗ್ರೌಂಡ್ ಕೇಬಲಲ್ಲಿ ಹೊಗೆ ಮೆಲ್ಟ್ ಆಗಿದೆ. ಅದು ಆ ಮೆಲ್ಟ್ ಆಗಿರೋ ಕೇಬಲ್ ಪಕ್ಕದಲ್ಲೇ ವಾಟರ್ ಪೈಪ್ ಇತ್ತು ಅಂತ ಅನಿಸುತ್ತೆ. ಅದು ಕೂಡ ಈ ಕೇಬಲ್ನ ಮೆಲ್ಟ್ಗೆ ಆ ಪೈಪ್ ಕೂಡ ಮೆಲ್ಟ್ ಆಗಿದೆ. ನೀರಲ್ಲಿ ಪೈಪಲ್ಲಿ ನೀರಿಲ್ಲದೆ ಇರೋ ಕಾರಣ ಆ ಪೈಪ್ ಮುಖಾಂತರ ಬಂದಿದ್ದು ಹೊಗೆ ಪ್ರತಿ ಮನೆಗಳಿಗೂ ಹೋಗಿ ನಲ್ಲಿನ ಕೊಳಾಯಿಗಳಲ್ಲಿ ಹೊಗೆ ಬಂದಿದೆ. ಇದಿಷ್ಟೇ ಟೆಕ್ನಿಕಲ್ ರೀಸನ್, ಅದು ಅಷ್ಟೇ. ಈಗ ನಾವು ಅದು ಯಾವುದು ಕೇಬಲ್ ಅಂತ ಟ್ರೇಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಹೊರತುಪಡಿಸಿ ಉಳಿದು ಎಲ್ಲದಕ್ಕೂ ಆಲ್ಟರ್ನೇಟಿವ್ ಪವರ್ ಸಪ್ಲೈ ಕೊಟ್ಟು ಎಲ್ಲ ಕೂಡ ನಾವು ಕರೆಂಟ್ ಕೊಟ್ಟಿದ್ದೀವಿ. ಅದೊಂದು ಇವಾಗ ಕೇಬಲ್ಲು ಮತ್ತು ಪೈಪು ನಾವು ವಾಟರ್ ಬೋರ್ಡವರು ಬಂದಿದ್ದಾರೆ, ಅವರು ಕೂಡ ಪೈಪ್ನ ರಿಪೇರಿ ಮಾಡ್ತಾರೆ. ನಾವು ಕೂಡ ಕೇಬಲ್ನ ನಾವು ರೆಡಿ ಮಾಡಿಸ್ತೀವಿ. ಇಲ್ಲಿ ಅಷ್ಟೇ ಅಲ್ಲ ಸರ್, ನೀರಿನ ಟ್ಯಾಂಕು ಜೊತೆಗೆ ಕೆಲವೊಂದಿಷ್ಟು ರೋಡ್ಗಳಲ್ಲೂ ಕೂಡ ಓಪನ್ ಆಗಿ ಆ ಹೊಗೆ ಬರ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಸರ್. ಈಗ ಅದು ರೋಡಲ್ಲಿ ಅಂದರೆ ಡ್ರೈನೇಜಲ್ಲಿ ಅದು ಪೈಪ್ಗಳು ಹೋಗಿರ್ತದೆ, ಅಲ್ಲೂ ಕೂಡ ಬಂದಿದೆ. ತೊಟ್ಟಿಗಳಲ್ಲಿ ಏನಕ್ಕೆ ಬಂದಿದೆ ಅಂದರೆ ಪೈಪಿಂದ ಡೈರೆಕ್ಟ್ ತೊಟ್ಟಿಗಳಿಗೆ ಕಲೆಕ್ಷನ್ ಹೋಗಿರುತ್ತೆ, ಖಾಲಿ ಪೈಪ್ ಇದ್ದೇ ಇರುತ್ತೆ, ಆ ಪೈಪಿಂದ ಹೊಗೆ ಅಲ್ಲಿ ಹೋಗಿದೆ ಸರ್, ಅಷ್ಟೇ. ಈಗೆಲ್ಲ ಸರಿ ಆಗಿದೆಯಾ ಸರ್? ಹೆಂಗೆ ಏನು ಸರ್? ನಮಗೆ ಟ್ರಬಲ್ ಶೂಟ್ ಆಗಿದೆ ಸರ್. ಏನು ಕಾರಣ ಏನು ಅಂತ ಗೊತ್ತಾಗಿದೆ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬಟ್ ಪ್ರೆಸೆಂಟ್ ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದೇನು ಪಂಚರ್ ಆಗಿರುವಂಥದ್ದು ಅಥವಾ ಹೇಗೆ ಪರ್ಟಿಕ್ಯುಲರ್ ಪ್ಲೇಸ್ ಇನ್ನೂ ನಮಗೆ ಗೊತ್ತಾಗಿಲ್ಲ. ಬಟ್ ಅದನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಚಾರ್ಜ್ ಮಾಡಿದ್ದೀವಿ. ಅದನ್ನು ವಾಟರ್ ಬೋರ್ಡ್ ಅವ್ರಿಗೆ ಇಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಅದನ್ನು ಅಗಿಬೇಕದು, ಅಗದು ಡಿಗ್ ಮಾಡಿ ಆಮೇಲೆ ಆನಂತರ ನಾವು ಅಂದರೆ ಆ ಹೊಗೆ ಬಂದ ನಂತರ ಸರ್ ಕೆಲವೊಂದಿಷ್ಟು ಕಾಲ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದ್ರಿ, ಈಗ ಮತ್ತೆ ಕೊಟ್ಟಿದ್ದೀರಾ. ಬಟ್ ಈಗ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಆ ಥರ ಬರುವಂಥ ಚಾನ್ಸಸ್ಸು ಆ ಥರದ್ದು ಏನಾದ್ರು ಇದೆಯಾ ಅಥವಾ ಹೇಗೆ ಸರ್? ಇಲ್ಲ, ನಾವು ಸುರಕ್ಷತಾ ದೃಷ್ಟಿಯಿಂದ ಇಮಿಡಿಯೇಟ್ ಪವರ್ ಸಪ್ಲೈ ತೆಗೆದಿದ್ವಿ. ಅದು ಹಂಗಾಗಿ ಕೆಲವು ಸಮಯ ತಡೆ ಆಯಿತು. ಈಗ ಅದನ್ನು ಹೊರತುಪಡಿಸಿ ಉಳಿದಿದ್ದನ್ನೆಲ್ಲ ನಾವು ಸರಿ ಮಾಡಿದ್ದೀವಿ. ಮತ್ತೆ ಆ ರೀತಿ ಆಗೋದಿಲ್ಲ ಸರ್. ಯಾಕೆಂದರೆ ಇದು ಕೇಬಲ್ಲು ಪೈಪು ಎರಡೂ ಎಲ್ಲೋ ಕಾಂಟ್ಯಾಕ್ಟ್ ಆಗಿರೋ ಕಾರಣಕ್ಕೆ ಇದು ಆಗಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆಗಳೇನಿಲ್ಲ, ಅಂತ ಆತಂಕ ಪಡುವಂಥ ಏನೂ ಇಲ್ಲ. ಇದಿಷ್ಟು ಕೂಡ ಬೆಳಗಾವಿ ಇಲಾಖೆ ಈ ಪ್ರಭಾಕರ್ ಅವರು ಹೇಳ್ತಿರುವಂಥ ಆತಂಕ ಪಡುವಂಥ ವಿಚಾರ ಏನಲ್ಲ. ಆದರೆ ಎಲ್ಲೋ ಒಂದು ಕಡೆ ವಿದ್ಯುತ್ ಸಂಪರ್ಕದ ವೈರ್ಗಳು ಮತ್ತು ಕುಡಿಯುವ ನೀರಿನ ಪೈಪ್ಗಳು ಎಲ್ಲೋ ಒಂದು ಕಡೆ ಜಾಯಿಂಟ್ ಆಗಿ ಈ ರೀತಿಯ ಇನ್ಸಿಡೆಂಟ್ ಆಗಿದೆ. ಇದೆಲ್ಲವೂ ಕೂಡ ಈಗ ನಾವು ಸರಿಪಡಿಸಿದ್ದೀವಿ ಅನ್ನೋ ಮಾತುಗಳನ್ನ TV9 ಜೊತೆಗೆ ಹಂಚ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.